ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ರಶ್ಮಿ ವಿನುತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವಾಗ ಎಲ್ಲಿದ್ದೀನಿ ಗೊತ್ತಾ? ಎಲ್ಲಿದ್ದೀನಿ ಅಂತ ಯಾರಾದರೂ ಗೆಸ್ ಮಾಡಿ ನೋಡಿ. ರಿವರಿಂದ ಇದ್ದೀನಿ. ಇದು ಯಾವ ರಿವರ್ ಅಂತ ನಿಮ್ಗೆ ಏನಾದರೂ ಗೊತ್ತಾಗುತ್ತಾ? ಇದು ತುಂಬ ಫೇಮಸ್ ರಿವರ್ ರೀ. ಇದು 140 ವರ್ಷಕ್ಕೊಂದ್ಸಲ ಇಲ್ಲಿಗೆ ಕುಂಭಮೇಳ ಅಂತ ಮಾಡಿ ಎಷ್ಟೊಂದು ಜನ ಬಂದು ಪ್ರಪಂಚದ ಮೂಲೆ ಮೂಲೆಯಿಂದನೂ ಬಂದು ಮೋದಿ ನಮ್ಮ ದೇಶನ ತುಂಬ ಫೇಮಸ್ ಮಾಡಿಬಿಟ್ರು. ನಾವು ಕೂಡ ಲಾಸ್ಟ್ ಇಯರ್ ಇದೇ ಕುಂಭಮೇಳಕ್ಕೆ ಬಂದಿದ್ವಿ. ಆವಾಗ ಎಲ್ಲಿ ನೋಡಿದ್ರು ಜನಗಳು, ಜನಸಾಗರ. ಆದರೆ ಇವಾಗೆಲ್ಲ ಖಾಲಿ ಹೊಡಿತಾ ಇದೆ. ಯಾವ ಟೈಮಲ್ಲಿ ಕುಂಭಮೇಳ ಆಗುತ್ತೆ ಆ ಟೈಮಲ್ಲಿ ಬಂದರೆ ಮಾತ್ರ ಜನಗಳಿರ್ತಾರೆ. ಮಿಕ್ಕಿ ಟೈಮಲ್ಲೆಲ್ಲ ಜಾಸ್ತಿ ಜನಗಳಿರಲ್ಲ. ಆದರೂ ಕೂಡ ಈ ಜಾಗಗಳಿಗೆ ನಾನು ತೀರ್ಥಯಾತ್ರೆ ಮಾಡ್ಕೊಂಡು ಬಂದಿದ್ದೀವಲ್ಲ, ನಮಗಂತೂ ತುಂಬ ಥ್ರಿಲ್ ಅನ್ನಿಸ್ತಾ ಇದೆ. ಮತ್ತು ಅದೇ ಜಾಗಕ್ಕೆ ಬಂದಿದ್ದು ನನಗಂತೂ ಸಖತ್ತು ಒಂಥರ ಗುಡ್ ವೈಬ್ರೇಟ್ ಕೂಡ ಅನ್ನಿಸ್ತಾ ಇದೆ. ಇದೇ ಜಾಗ ತೋರಿಸ್ತೀನಿ ನೋಡಿ. ಎಷ್ಟೊಂದು ಸಂಪಾಗಿ ನೀರು ಹರಿತಾ ಇದೆ. ಅದೇ ಬ್ರಿಡ್ಜು. ಇಲ್ಲಿಂದ ಅಲ್ಲಿ ಗಂಟ ನೋಡಿದ್ರು ಜನ ಇರ್ತಾಯಿದ್ರು ಲಾಸ್ಟ್ ಟೈಮು. ಇವಾಗ ಎಲ್ಲಿಂದ ಎಲ್ಲಿ ಗಂಟ ನೋಡಿದ್ರು ಜನ ಇರಲ್ಲ. ಬಟ್ ಕೆಲವರು ಅಲ್ಲಲ್ಲೇ ನೋಡಿ ಸ್ವಲ್ಪ ಜನ ಟೆಂಟ್ ಹಾಕ್ಕೊಂಡಿದ್ದಾರೆ. ಏನಾದರೂ ಸಾಮಾನು ಇದು ಮಾಡೋರು. ಸಾಟರ್ಡೆ ಸಂಡೇ ಇಲ್ಲಿ ಪ್ರಯಾಗ್ರಾಜ್ ಲೋಕಲ್ ಜನಗಳಿದ್ದಾರೆ. ಇಷ್ಟ ಇವಾಗ ಪ್ರಯಾಗ್ರಾಜಲ್ಲಿ ನಾವು ಇಲ್ಲಾದಮೇಲೆ ತ್ರಿವೇಣಿ ಸಂಗಮ ಹೋಗ್ತಾ ಇದ್ದೀವಿ. ತ್ರಿವೇಣಿ ಸಂಗಮ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಹಾಯ್ ಗಾಯ್ಸ್, ನಾವಿವಾಗ ಪ್ರಯಾಗ್ರಾಜ್ ಒಳಗಡೆ ಬಂದಿದ್ದೀವಿ. ಈಗ ನಾವೊಂದು ಬೋಟ್ ಬುಕ್ ಮಾಡ್ಕೊಂಡಿದ್ದೀವಿ. ಒಂದು ಬೋಟಲ್ಲಿ ಒಬ್ರಿಗೆ ಅವರು 150 ರೂಪಾಯಿ ಹೇಳಿದ್ರು. ಇವಾಗ ನಾವು ಹೆಂಗೋ ಬಾರ್ಗಿನ್ ಮಾಡ್ಕೊಂಡು ಒಂದು ಬಸ್ಸು ಜನ ಇದ್ದೀವಿ ಅಂತ ಅಂದ್ಬಿಟ್ಟು ಒಬ್ರಿಗೆ 80 ರೂಪಾಯಿ ಮಾತಾಡ್ಕೊಂಡಿದ್ದೀವಿ. ಒಂದು ಬೋಟಲ್ಲಿ 10 ಜನ ಅಷ್ಟೇ ಹೋಗ್ತಾ ಇದೆ ಒಂದು ಬೋಟು. ಇವಾಗ ಆಂಟಿ ಈ ಕಡೆ ಬನ್ನಿ, ಒಂದು ಸ್ವಲ್ಪ ಈ ಕಡೆ ಬನ್ನಿ, ಆಮೇಲೆ ತಣ್ಣಗಾಗುತ್ತೆ. ಅಂದ್ರೆ ಇಲ್ಲಿ ಆ ಕಡೆ ಬಡ್ಸ್ಕೊಬಿಡುತ್ತೆ. ಬನ್ನಿ ಈ ಕಡೆ ಆಂಟಿ, ಈ ಕಡೆ ಡ್ಯಾಶ್ ಆಯ್ತಾ ಆಂಟಿ ಆ ಕಡೆ ಅಂತ ಮುಖ ಮಾಡ್ಕೊಳ್ಳಿ. ನಾವು 9 ಜನ ಕುತ್ಕೊಬಿಟ್ಟಿದ್ದೀವಿ. ಆ ಕಡೆಗೆ ಈ ಕಡೆಗೆ ಬ್ಯಾಲೆನ್ಸ್ ಮಾಡಕ್ಕಾಗ್ತದೆ, ಕಷ್ಟ ಪಡ್ರೆ. ಇಲ್ಲಿ ಆ ಕಡೆ 3 ಜನ, ಈ ಕಡೆ 3 ಜನ ಅಂತ ಅಂದ್ಬಿಟ್ಟು ಕೂರಿಸಿದ್ದಾರೆ ಇವಾಗ. ಸೊ ಬ್ಯಾಲೆನ್ಸ್ ಹಿಂಗಿಂಗೇ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಲೈಫ್ ಜಾಕೆಟ್ ಕೊಡ್ತಾ ಇದ್ದಾರೆ. ಓಕೆ ಭಯ್ಯ, ದೇದೋ ಸೇಫ್ಟಿ ಜಾಕೆಟ್ ಹಾಕೊಳ್ದೆ ಒಳಗಡೆ ಹೋಗಂಗಿಲ್ಲ. ಭಯ ಆಗ್ತಾ ಇದೆಯಾ ಅಕ್ಕ? ಈಗ ಅಳ್ಳಾಡ್ತಾ ಇರೋದು ಭಯ ಆಗ್ತಾ ಇದ್ಯಾ? ಈ ಅಕ್ಕನಿಗೆ ಜೀವನ ಮೇಲೆ ಜಾಸ್ತಿ ಆಸೆ ಇಟ್ಕೊಂಡ್ಬಿಟ್ಟಿದ್ದಾನೆ. ಅಯ್ಯೋ, ನನ್ನ ಕಿವಿದು ಇವಾಗ തന്നെ ತಗೊಂಡು ಅದೇ ಬಿದ್ದೋಯ್ತು ನೋಡಿ. ಇನ್ನ ಟೂ दे दो भैया. दे रहे कई लोग हैं आप लोग? 9 ಮೆಂಬರ್. ಇವಾಗ ನಾವು ಈಗ ಸಂಗಮದಲ್ಲಿ ಇದೀವಲ್ವಾ, ತ್ರಿವೇಣಿ ಸಂಗಮದಲ್ಲಿ. ತ್ರಿವೇಣಿ ಈ ಕಡೆಯಿಂದ ಬರುತ್ತೆ ನೋಡಿ. ಇದು ಹರಿದ್ವಾರದಿಂದ ಗಂಗಾ ನದಿ ಬರುತ್ತೆ. ಈ ಸೈಡ್ ಇಂದ ಡೆಲ್ಲಿ ಆಗ್ರಾ ಕಡೆಯಿಂದ ಯಮುನಾ ನದಿ ಬರುತ್ತೆ. ಅದ್ರ ಜೊತೆಗೆ ಮಧ್ಯ ಒಳಗಡೆಯಿಂದ ಅಂತರ್ಮುಖಿಯಾಗಿ ಸರಸ್ವತಿ ನದಿ ಬರುತ್ತೆ. ಈಗ ನೋಡಿ ಗಂಗಾ ಈ ಕಡೆಯಿಂದ ಬರ್ತಾರೆ, ಯಮುನಾ ಆ ಕಡೆ ಬರುತ್ತೆ. ಸಂಗಮ सरस्वती इधर में अंतरवाणी है. किला कितने हैं आपको? किला है, इसी के अंदर में खेवट है. ये अंतरवाणी आती है. कुंड बना सरस्वती कुंड. கிழக்கு பகுதியில வந்து ஹரித்வார், அதாவது गंगा. नाम होता पहले मूल नदी नाम होता. 2 बहती थी. तीसरी माता अंतरवाणी हो गई. शराब पा गई सरस्वती. पहले बहती थी जब राम आए थे तब ಗಂಗಾ ಯಮುನಾ सरस्वती आंटी इंदिरा यारू. सरस्वती माता अंतरवाणी इसी नाम से नाट्य करता है. 100 रुपये तो मिलेगा. 3 नारियल 100 रुपये मिलता है. ये स्त्री यमुना कहाँ लगाए? घाटे में
ನೋಡಿ ಇಲ್ಲಿರೋ ಬೋಟ್ಗಳು ಪ್ರಯಾಗ್ರಾಜಲ್ಲಿ ಕುಂಭಮೇಳ ಇದ್ದಾಗ ಎಷ್ಟೊಂದು ಫಿಲ್ ಆಗೋಗಿರುತ್ತೆ. ಆದ್ರೆ ಇವಾಗ ನೋಡಿದ್ರೆ ಯಾವುದು ಇಲ್ಲ, ಖಾಲಿ ಇಲ್ಲ. ಒಬ್ಬೊಬ್ರು ಬೋಟ್ಗೆ ನಾವು ಬೇರೆ ದೇಶಗಳಿಗೆ ಯಾವ ತರ ಬಾವುಟಗಳು ಕೊಟ್ಟಿರ್ತೀವಿ ನೋಡಿ, ಆ ತರ ಬಾವುಟಗಳನ್ನ ಬೋಟ್ಗಳಿಗೆ ಅವ್ರವರೇ ಕೊಟ್ಕೊಂಡಿದ್ದಾರೆ. ಒಂದೊಂದು ಬಾವುಟಗಳು ಒಂದೊಂದು ದೇಶದ ತರ. ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ. ಅಂದ್ರೆ ಯಾವುದೋ ದೇಶದ ಬಾವುಟಗಳ ತರ ಅವ್ರ ಬಾವುಟ ಅಂತ ಅನ್ನೋ ತರ ಕೊಟ್ಟಿದ್ದಾರೆ. ಈಗ ಇದರಲ್ಲಿ ಬಾಂಗ್ಲಾದೇಶದ ಬಾವುಟ ಇದ್ದಂಗೆ ಐತೆ, ಆಫ್ರಿಕಾದು ಬಾವುಟ ಇದ್ದಂಗೆ ಐತೆ, ಎಷ್ಟೊಂದು ಐತೆ. ಬಟ್ ನನ್ನ ದೇಶಗಳಿಗೆ ಅಂತ ಇದು ಮಾಡ್ತಾ ಇಲ್ಲ. ಬಟ್ ಇವರು ಏನಂದ್ರೆ ಅವ್ರ ದೋಣಿಗೆ ಅವ್ರದ್ದೇ ಆದ ಒಂದು ಲಾಂಛನ ಕೊಟ್ಕೊಂಡಿದ್ದಾರೆ ಕೆಲವರು. ಚೆನ್ನಾಗಿದೆ. ಇವಾಗ ನಮ್ಮ ಮನೆಗೆ ನಾವು ಒಂದು ಹೆಸರು ಕೊಟ್ಟಿರ್ತೀವಲ್ವಾ, ಹಂಗೆ ಇವ್ರಿಗೆ ಇದೇ ಬೋಟೆ ಇವ್ರದ್ದು ಮನೆ ಅನ್ನೋ ಥರ ಸಕ್ಕತ್ತಾಗಿ ಇಟ್ಕೊಂಡಿದ್ದಾರೆ. ಎಲ್ಲರೂ ಇವ್ರು ಇದರಿಂದನೇ ಜೀವನ ಮಾಡೋದ್ರಿಂದ ಅದನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಅದಕ್ಕೆ ಡೆಕೋರೇಷನ್ ಮಾಡ್ತಾರೆ, ಏನೇನೋ ಮಾಡ್ತಾ ಇರ್ತಾರೆ. ಹಸುಗಳಿಗೆ ಮಾಡ್ತಾರಲ್ಲ ಆ ಥರ ಮಾಡ್ತಾರೆ ಇವರು. ಇಲ್ಲಿ ನೋಡಿ, ಈಗ ಮತ್ತೆ ಏನು ಮಾಡಿದ್ದಾರೆ ಗೊತ್ತಾ, ಸೀರೆಗಳನ್ನ ಕೌದಿತಾರೆ, ಅದನ್ನೇ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಬಿಸಿಲು ಬರಬಾರ್ದು ಅಂದ್ಬಿಟ್ಟು ಕೌದಿ ಥರ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ರಾತ್ರಿ ಚಳಿ ಆದರೆ ಇದನ್ನೇ ಎತ್ಕೊಂಡು ಮಲ್ಕೊತಾಳೆ. ನಂಗಂತೂ ತುಂಬ ಇಷ್ಟ ಆಯಿತು. ಆದರೆ ತುಂಬ ಬಿಸಿಲು, ಇಲ್ಲೆಲ್ಲ ತುಂಬ ಕಷ್ಟಪಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿದ್ರೆ ನಮ್ಗಂತೂ ಖುಷಿ ಆಗುತ್ತೆ. ಬಟ್ ಎಲ್ಲ ಹಾರ್ಡ್ ವರ್ಕ್ ಮಾಡ್ತಾರೆ. ಎಷ್ಟೊಂದು ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡು ಬಂದುಬಿಡ್ತಾರೆ. ನಂಗಂತೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ವೆರಿ ಗುಡ್ ಈವ್ನಿಂಗ್. ರಶ್ಮಿ ವಿನುತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವಾಗ ನಾವು ಟ್ರಿಪ್ಪಲ್ಲಿ ಹೋಗ್ತಾ ಇದೀವಲ್ಲ, ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ? ಅಯೋಧ್ಯೆಗೆ ಹೋಗ್ತಾ ಇದೀವಿ. ಅಯೋಧ್ಯೆಗಿಂತ ಮೊದಲು ಹೊಟ್ಟೆ ಹಸ್ವಾಗ್ತಾ ಇದೆ ಅಲ್ಲ, ಹೊಟ್ಟೆಗೆ ಏನಾದರೂ ಹಾಕೋಬೇಕು ಅಂತ ಅಂದ್ಬಿಟ್ಟು ಸೊ ನಾವು ಬಸ್ನ ನೋಡಿ ಯಾವುದೋ ರೋಡ್ ಸೈಡಲ್ಲಿ ನಿಲ್ಸ್ಬಿಟ್ಟಿದ್ದೀವಿ. ಇದೇ ರೋಡ್ ಸೈಡಲ್ಲಿ ನಿಲ್ಸ್ಬಿಟ್ಟು ಏನು ಮಾಡ್ತಾ ಇದ್ದಾರೆ ಗೊತ್ತಾ, ಎಲ್ಲರೂ ಅಡುಗೆಗೆ ರೆಡಿ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರೇ. ಇವತ್ತು ಅಡುಗೆ ಏನು ಸ್ಪೆಷಲ್ ಗೊತ್ತಾ? ಸೊಪ್ಪು ಸಾರು, ಉಪ್ಸಾರು. ಇದು ನೋಡಿ, ಇದು ಮೆಂತ್ಯ ಸೊಪ್ಪು, ಇದು ಸಬ್ಸಿಗೆ ಸೊಪ್ಪು, ಮತ್ತೆ ಇನ್ನೊಂದು ಚಕೋತ ಸೊಪ್ಪು ಅಂತ ಏನೋ ಬರುತ್ತಲ್ಲ, ಆ ತರ ಚಕೋತ ಸೊಪ್ಪು. ಹಾ, ಚಕೋತ ಸೊಪ್ಪು. ಹಾ, ಇದೆಲ್ಲ ಹಾಕ್ಬಿಟ್ಟು ಮತ್ತೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದ್ದಾರೆ. ಮತ್ತೆ ನೋಡಿ, ಬೇಳೆಕಾಳು, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಎಲ್ಲ ಹಾಕಿ ಇದಕ್ಕೆ ರೆಡಿ ಮಾಡಿದ್ದಾರೆ. ಏನ್ ಗೊತ್ತಾ, ಈ ಊರಲ್ಲಿ ಸೊಪ್ಪನ್ನ ನಾವು ಕಂಟೆಗಟ್ಟೆ ತಗೋತೀವಲ್ಲ, ಕಂಟೆಗಟ್ಟೆ ತಗೊಳಕ್ ಆಗಲ್ಲ. ಇಲ್ಲಿ ಕೆಜಿ ಲೆಕ್ಕ ತಗೋಬೇಕು. ಕೆಜಿಗೆ 80 ರೂಪಾಯಿ 60 ರೂಪಾಯಿ ಅಂತ ಕೆಜಿ ಲೆಕ್ಕ ಕೊಟ್ರು. ಇವ್ರಿಗೆ ಯಾರಿಗೂ ಕೆಜಿ ಲೆಕ್ಕದಲ್ಲಿ ತಗೊಳ್ಳೋಣ ಅಂತ ಅಂದ್ರೆ ಅದ್ರಲ್ಲಿ ಅರ್ಧ ಇದ್ರೂ ಕಟ್ ಮಾಡಿನೇ ಕೊಡ್ತಾರೆ. ಕೆಜಿ ಲೆಕ್ಕನೇ ಕೊಟ್ಟಿದ್ದು ನಮ್ಗೆ ಸೊಪ್ಪನ್ನ. ಬಟ್ ಫ್ರೆಶ್ ಆಗಿತ್ತು ಎಲ್ಲಾರು ಸೊಪ್ಪು. ಇವ್ರೆ ನಮ್ಮ ಕಿಚನ್ ನ ಸೂಪರ್ವೈಸರು. ಮತ್ತೆ ಇವ್ರನ್ನ ನೋಡಿ, ಇವ್ರೆ ಯಾವಾಗ್ಲೂ ನಮ್ಗೆ ಅಡ್ಗೆ ಎಲ್ಲ ಸೂಪರ್ ಆಗಿ ಮಾಡ್ತಾರೆ. ಇವರು ಈ ವಚರಿಂದ ಹೇಳಿ, ನಿಮ್ಮ ಹೆಸರು ಹೇಳಿ. ರಾಜಮ್ಮ. ಇವರು ತುಳಸಮ್ಮ. ಮತ್ತೆ ಇವರು ಶಾಂತಮ್ಮ. ಶಾಂತಮ್ಮ ಪಾಪಂ. ನೀವು ಪಚ್ಚಿಯಮ್ಮ. ಪಚ್ಚಿಯಮ್ಮ. ನೀವು ಯಶೋದಮ್ಮ. ನೋಡಿ, ಎಲ್ಲರೂ ಅಮ್ಮ ಗಮ್ಮ ತಮ್ಮ ಅಂತ ಇವ್ರು ಸಕ್ಕತ್ತಾಗಿ ಡ್ಯಾನ್ಸ್ ಮಾಡಿದ್ರು ಫ್ರೆಂಡ್ಸ್. ಏನು ಹಂಚಿ ಎನರ್ಜಿನ ನೋಡ್ಲೇಬಾರ್ದು ನೀವು. ಸೂಪರ್ ಆಗಿರೋ ಡ್ಯಾನ್ಸ್ ಆಡಿದ್ರು ಅಜ್ಜಿನ ಎನರ್ಜಿನ ನಾವು ಬೀಟ್ ಮಾಡಕ್ ಆಗೋದೇ ಇಲ್ಲ. ಸೊ ಅಜ್ಜಿ, ನೆಕ್ಸ್ಟ್ ಯಾವ ಸಾಂಗ್ಗೆ ಡ್ಯಾನ್ಸ್ ಮಾಡ್ತೀರಾ? ಯಾವ ಸಾಂಗ್ ಡ್ಯಾನ್ಸ್ ಮಾಡ್ತೀರಾ? ಮಾತಾಡಿ. ಅಲ್ಲಲ್ಲ, ನೆಕ್ಸ್ಟ್ ಈವ್ನಿಂಗ್ ಎಲ್ಲ ಆಡ್ತೀರಾ ತಾನೆ ಡ್ಯಾನ್ಸ್? ಯಾವ ಸಾಂಗ್ ಇಷ್ಟ ನಿಮ್ಗೆ? ಓಂ ಶಕ್ತಿ ಸಾಂಗ್ ಮಾತ್ರ ಬರುತ್ತಂತೆ. ಆದ್ರೂ ರಾಜ್ಕುಮಾರ್ ಸಾಂಗ್ಗೆ ನೀವು ಡ್ಯಾನ್ಸ್ ಆಡಿದ್ರಿ ತಾನೆ, ಅದು ಸಕ್ಕತ್ತಾಗಿತ್ತು. ನಾನು ನೋಡಿದೆ. ಮತ್ತೆ ಆಡ್ಬೇಕು, ಓಕೆನಾ? ನನ್ನ ಫ್ಯಾನ್ಸ್ ಎಲ್ಲ ಕೇಳ್ತಾ ಇರ್ತಾರೆ, ಆಮೇಲೆ ನಿಮ್ಗೂ ಫ್ಯಾನ್ಸ್ ಆಗ್ತಾರೆ. ಓಕೆ, ನಿಮ್ಗೋಸ್ಕರ ಇನ್ನೊಂದ್ಸಲ ಆಡಿಸ್ತೀನಿ. ಡ್ಯಾನ್ಸ್ ಎಲ್ಲ ಆಡಿದ್ಮೇಲೆ ಇವಾಗ ಉಪ್ಸಾರು ಮುದ್ದೆ ಹೆಂಗಿರುತ್ತೆ ಅಂತ ನೆಕ್ಸ್ಟ್ ತೋರಿಸ್ತೀನಿ. ಹೊಸ ಇನ್ನೊಬ್ಬ ಆಂಟಿ, ಇವರು ಕೂಡ ಅಡುಗೆ ಚೆನ್ನಾಗಿ ಮಾಡ್ತಾರೆ. ನೀವು ಯಾವ ಊರು ಆಂಟಿ? ಕೊಳ್ಳೇಗಾಲ ಹತ್ರ. ನಿಮ್ಮ ಹೆಸರು? ಮಹೇಶ್ವರಿ ಕೊಳ್ಳೇಗಾಲ ಹತ್ರ. ಇವರೆಲ್ಲ ನನ್ನ ಏನ್ ಗೊತ್ತಾ, ಅವ್ರ ಊರಿಗೆ ಇನ್ವೈಟ್ ಮಾಡಿದ್ದಾರೆ. ಇಲ್ಲೆಲ್ಲ ಫ್ರೆಂಡ್ ಆಗ್ಬಿಟ್ಟಿದಾರಲ್ಲ, ಅವ್ರ ಊರಿಗೆ ಹೋಗ್ಬಿಟ್ಟು ಹೊಸ ವಿಡಿಯೋ ಮಾಡೋದಕ್ಕೆ ಹೋಗೋಣ ಅಂತ ನೆಕ್ಸ್ಟ್ ಪ್ಲಾನ್ ಮಾಡ್ತಾ ಇದೀನಿ. ಇದಾದ್ಮೇಲೆ ನೆಕ್ಸ್ಟ್ ಅಲ್ಲಿಗೆ ಹೋಗೋದು ಡೈರೆಕ್ಟ್ ಆಗಿ. ಓಕೆ, ಉಪ್ಸಾರು ಮುದ್ದೆ ಹೆಂಗಿರುತ್ತೆ ಅಂತ ನೆಕ್ಸ್ಟ್ ಇದ್ರಲ್ಲಿ ತೋರಿಸ್ತೀನಿ, ವೆಯ್ಟ್ ಮಾಡಿ. ಉಪ್ಸಾರು ಮಾಡಿದೀವಲ್ಲ, ಉಪ್ಸಾರಿಗೆ ಏನ್ ಮಾಡಿದೀವಿ ಅನ್ಕೊಂಡಿದೀರಾ? ರಾಗಿ ಮುದ್ದೆ ಮಾಡಿದೀವಿ. ನೋಡಿ, ಎಲ್ಲರೂ ರಾಗಿ ಮುದ್ದೆ ಉಪ್ಸಾರನ್ನ ನಾವು ಮಧ್ಯಪ್ರದೇಶದಲ್ಲಿ ಬಂದು ಊಟ ಮಾಡ್ತಾ ಇದೀವಿ. ಏನ್ ಸೂಪರ್ ಆಗಿ ಎಲ್ಲರೂ ಕುತ್ಕೊಂಡು ನಮ್ಮನೆ ಊಟ ಮಾಡೋದಂಗೆ ಊಟ ಮಾಡ್ತಾ ಇದ್ದಾರೆ. ಎಲ್ಲರೂ ಅಲ್ಲಲ್ಲ. ಕೆಲವರು ಮುದ್ದೆ ತಿನ್ನೋರು ಮುದ್ದೆ ತಿಂತಾ ಇದ್ದಾರೆ.
ರೈಸ್ ತಿನ್ನೋರು ರೈಸ್ ತಿಂತಾ ಇದ್ದಾರೆ. ನಮಗಂತೂ ನಮ್ಮೂರ ಊಟನ ಮಿಸ್ ಮಾಡ್ಕೋತಾ ಇದೀವಿ ಅನ್ನೋ ಫೀಲಿಂಗೇ ಬರ್ತಾ ಇಲ್ಲ. ಯಾವಾಗಾದ್ರೂ ನಾರ್ತ್ ಇಂಡಿಯಾ ಬಂದ್ಬಿಡ್ತು ಅಂತಂದ್ರೆ ಯಾವಾಗ್ಲೂ ನಮ್ಗೆ ಊಟ ಮಿಸ್ ಮಾಡ್ಕೋತಾ ಇದೀವಿ ಅನ್ಸುತ್ತಲ್ಲ. ನಾವೇ ಅಡುಗೆ ಮಾಡ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಇನ್ನ ಎಷ್ಟು ದೂರ ಆದ್ರೂ ಟ್ರೈಮ್ ಹೋಗ್ತಾನೆ ಇರ್ಬೋದು. ಇವಾಗ ನೋಡಿ ಹೆಂಗಿದೆ ಉಪ್ಸಾರು ಮುದ್ದೆ. ಏ ಹೇಳು, ಚೆನ್ನಾಗದತ್ತಾ? ಚೆನ್ನಾಗಿದ್ಯಾ? ನಿಜ ಚೆನ್ನಾಗಿದ್ಯಾ? ಸೂಪರ್ ಆಗೈತಾ? ನಾನು ಇನ್ನ ಊಟ ಮಾಡಿಲ್ಲ, ಇವಾಗ ಊಟ ಮಾಡ್ಬೇಕು. ನಾನು ತಟ್ಟೆ ಇಲ್ಲ, ತಟ್ಟೆ ಕೊಡಿ ಮೇಡಮ್. ಇವ್ರು ತಿನ್ಬಿಟ್ಟು ಮುಖ ಮುಚ್ಕೊಂಡು ಮಲ್ಕೊಂಡಿದ್ದಾರೆ. ರಾಗಿ ಮುದ್ದೆ ಉಪ್ಸಾರು ಊಟ ಹೇಗಿತ್ತು ಅಂತ ಅಂದ್ಬಿಟ್ಟು ಒಬ್ರು ರಿವ್ಯೂ ಹೇಳ್ತಾರೆ, ನಮ್ಮ ಅಂಕಲ್. ಅವ್ರಿಗೆ ಕೇಳ್ತೀನಿ, ಬನ್ನಿ ಹೇಗಿದೆ ಅಂತ. ಎಲ್ಲರಿಗೂ ನಮಸ್ಕಾರ. ಓಕೆ, ನಾವು ಕರ್ನಾಟಕದಿಂದ ಬಂದಿದ್ದೇವೆ. ಕರ್ನಾಟಕದಲ್ಲಿ ಬೆಂಗಳೂರಿಂದ ಬಂದಿದ್ದೀವಿ. ಹಾ, ಉತ್ತರ ಪ್ರದೇಶದಲ್ಲಿ ಯಾರು ಮುದ್ದೆ ತಿಂತಾರೆ ತಿನ್ನಲ್ಲ ಗೊತ್ತಿಲ್ಲ. ಆದರೆ ನಾವು ನಮ್ಮ ಸಂಸ್ಕೃತಿ ಆಗಲಿ ನಮ್ಮ ಇದನ್ನಾಗಲಿ ಬಿಡಬಾರ್ದು, ಆಹಾರ ಪದ್ಧತಿಯನ್ನು ಬಿಡಬಾರ್ದು ಅಂತೇಳಿ ಹೋಟ್ಲಲ್ಲಿ ನಾವು ಊಟ ಮಾಡ್ತೀರಾ, ನಮ್ಮ ಊಟ ನಾವೇ ಮಾಡ್ಕೊಂಡು ತಿನ್ನಬೇಕು ಅನ್ನೋಕ್ಕೋಸ್ಕರ ಇಲ್ಲಿ ಉತ್ತರ ಪ್ರದೇಶದಲ್ಲಿ ಬಂದು ಇಲ್ಲೇ ನಾವು ಅಡುಗೆಗಳನ್ನ ಮಾಡಿಕೊಂಡು ನಮ್ಮ ಮುದ್ದೆನೇ ಬೇಕು, ಮುದ್ದೆ ಉಪ್ಸಾರು ಇಂಥದ್ದು ಹಳ್ಳಿ ಸೊಗಡಿನ ಕಾಳು ತರಕಾರಿ ಸೊಪ್ಪು ಪಲ್ಯಗಳನ್ನ ತಿನ್ಕೊಂಬಂದಿರೋದು ನಮ್ಗೆ ಅದೇ ಹಿಡಿಯೋದು. ಇಲ್ಲಿ ಮಾಡಿರೋಂಥ ಆಹಾರ ನಮ್ಗೆ ಹಿಡಿಯಲ್ಲ. ಅದರಿಂದ ನಾವು ಮುದ್ದೆ ಉಪ್ಸಾರು ಮಾಡ್ಕೊಂಡು ಇಲ್ಲಿ ಊಟ ಮಾಡ್ತಾ ಇದ್ದೀವಿ. ಚೆನ್ನಾಗಿದ್ಯಾ ಊಟ? ಚೆನ್ನಾಗಿದೆ. ಯಾಕೆ ಚೆನ್ನಾಗಿದೆ ಅಂದರೆ ನಮ್ಮ ಅಡುಗೆಗಳನ್ನ ನಾವೇ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಚೆನ್ನಾಗಿದೆ. ಬೇರೆಯವ್ರ ಊಟ ನಿಮ್ಗೆ ಅಡ್ಜಸ್ಟ್ ಆಗಲ್ಲ ತಾನೆ? ಆಗೋದಿಲ್ಲ. ಹಾ, ನೋಡಿ ಎಷ್ಟು ಸಕ್ಕತ್ತಾಗಿದೆ. ಅನ್ನಕ್ಕೇನೂ ಚೆನ್ನಾಗಿದೆ. ಉಪ್ಸಾರು ಸೊಪ್ಪುಗಳನ್ನ ಎಷ್ಟೊಂದು ಥರದ ಸೊಪ್ಪು ತಗೊಂಡ್ಬಿಟ್ಟು ಅದನ್ನೇ ಉಪ್ಸಾರು ಮಾಡಿದ್ವಿ. ಹೇಳಿ, ಅದೇನೋ ಗಾದೆ ಹೇಳಿದ್ರಲ್ಲ ಅಂಕಲ್? ದೊಡ್ಡವರು ಒಂದು ಗಾದೆ ಹೇಳಿದ್ದಾರೆ, ಏನದು? ಇಟ್ಟಂ ತಿಂದ ಬೆಟ್ಟಂ ಕಡಿದಮ್ ಅಂತೆ. ಹೌದಾ? ನೀವೆಷ್ಟು ಬೆಟ್ಟ ಕೆಡ್ದಾಕಿದ್ದೀರಾ? ನಾನೊಂದು ಅರ್ಧ ಮುದ್ದೆ ಒಂದು ಮುದ್ದೆ ತಿಂದಿದ್ದೀನಿ. ಹಾ, ಏನು ಅಂದರೆ ಮುದ್ದೆ ತಿಂದರೆ ಸ್ವಲ್ಪ ಮನುಷ್ಯನಿಗೆ ಆರೋಗ್ಯ ಚೆನ್ನಾಗಿರ್ತದೆ, ಸ್ವಲ್ಪ ತಾಕತ್ ಬರ್ತದೆ, ಹಾ, ತಡ್ಕೊಳೋ ಶಕ್ತಿ ಇರುತ್ತೆ. ಹಾ, ಬರೀ ಅನ್ನ ತಿಂತಾ ಇದ್ರೆ ಹಾ. ಸ್ವಲ್ಪ ಇದಾಗುತ್ತೆ, ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಓಕೆ, ಸೊ ಮುದ್ದೆ ತಿನ್ಬಿಟ್ಟು ನೀವು ಅನ್ನ ತಿಂತಾ ಇದ್ದೀರಾ? ಹೌದು. ಓಕೆ, ಇವಾಗ ನನಗೂ ತಟ್ಟೆ ಬಂತು. ನಾನು ಕೂಡ ಮುದ್ದೆ ತಿನ್ನಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್. ನಾನು ಇವಾಗ ಮುದ್ದೆ ತಗೊಂಡು ಬಂದೆ. ಮುದ್ದೆ, ಅಯ್ಯೋ, ನಾನು ಹಿಡ್ಕೊಳಕ್ಕೆ ನನ್ಗೆ ವಿಡಿಯೋ ಮಾಡೋರು ಯಾರು ಇಲ್ಲ ಫ್ರೆಂಡ್ಸ್. ಇದೇ ಮುದ್ದೆ ತಿನ್ಬಿಟ್ಟು ನನಗೆ ಮುದ್ದೆ. ಅದು ಕಾಳು, ಎಂತ ಕಾಳು ಗೊತ್ತಾ? ಹಸುನ್ಕಾಯಿ ಕಾಳು, ತರಗುಣಿ ಕಾಳನ್ನ ಮತ್ತೆ ಎಷ್ಟೊಂದ್ ತರ ಸೊಪ್ಪು, ಒಂದ್ ಸೊಪ್ಪಲ್ಲ 3-4 ತರ ಸೊಪ್ಪು ಹಾಕಿದ್ದಾರೆ. ಇನ್ನೊಂದ್ ಸ್ವಲ್ಪ ಬೆಂಡ್ ಮಾಡಿ ಅಂಟಿ. 3-4 ತರ ಸೊಪ್ಪು ಹಾಕ್ಬಿಟ್ಟು ಸಕ್ಕಲಾಗಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಬಾಯೆಲ್ಲ ಕೆಟ್ಟೋಗಿರೋದಕ್ಕೂ ಅದಕ್ಕೂ ಇವಾಗ ತಿಂತಾ ಇದ್ರೆ ಸೂಪರ್ ಸೂಪರ್ ಸೂಪರ್, ಒನ್ಸ್ ಮೋರ್ ಅನ್ನೋ ತರ ಇದೆ. ಸಕ್ಕಲಾಗಿ ಮಾಡಿದೀರಾ ಆಂಟಿ, ಥ್ಯಾಂಕ್ ಯು ಸೋ ಮಚ್. ಇವ್ರಂತೆ ಮಾಡಿರೋದು ನೋಡಿ. ಇವ್ರ ಕೈ ತೋರಿಸಿ. ಇವ್ರ ಕೈ ಗುಣದಿಂದಾನೇ ಇಷ್ಟೊಂದು ರುಚಿಯಾದ ಮುದ್ದೆ ಉಪ್ಸಾರು ಬಂದಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಒಂದಿನ ಮುದ್ದೆ ತಿನ್ಬಿಟ್ರೆ ನಾಳೆ ಸಾಯಂಕಾಲ ಗಂಟೆ ಊಟ ಬೇಡ ಅನ್ನೋ ತರನೇ ಇರುತ್ತೆ. ವಾಕಿಂಗ್ ಎಲ್ಲ ಮಾಡ್ಬೋದು, ಸ್ಟ್ರೆಂತ್ ಆಗಿರ್ತೀವಿ. ಐ ಆಮ್ ವೆರಿ ಸ್ಟ್ರಾಂಗ್. ನೀವು ಅದಕ್ಕೆ ಮುದ್ದೆ ತಿನ್ನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು. ನಾನು ಇಷ್ಟೊಂದೆಲ್ಲ ನೀರೆಲ್ಲ ಹೊತ್ಕೊಂಡು ಅಡುಗೆ ಎಲ್ಲ ಮಾಡೋದಕ್ಕೋಸ್ಕರ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ಲೈಕ್ ಮಾಡಬೇಕು, ಕಾಮೆಂಟ್ ಯಾವತ್ತೂ ನೀರು ಹೊತ್ತಿಲ್ಲ ನಮ್ಮ ಊರಲ್ಲಿ. ಈ ತರ ಇಲ್ಲ, ಬೋರ್ವೆಲ್ಲು ಕೂಡ ಇಲ್ಲ. ಆದ್ರೆ ಊರಲ್ಲಿ ಬಂದಿದ್ದೀನಿ. ನಾನೇ ನೀರು ಹಾಕೊಂಡು ನಾನೇ ಬಿಡ್ತಿದ್ದೀನಿ. ಎಷ್ಟು ಕಷ್ಟ ಪಡ್ತಾ ಇದ್ದೀನಿ. ನಾನೇ ನೀರು ಇಟ್ಕೊಂಡು ನಾನೇ. ಆಕ್ಚುಲಿ ನಾವು ಎಲ್ಲ ಯಾವಾಗಲೂ ಫಿಲ್ಟರ್ ನೀರು ಕುಡ್ದು ಅದು ಟೇಸ್ಟೇ ಹೊಂಟೋಗ್ಬಿಟ್ಟೈತೆ. ಬಟ್ ಈ ನೀರು ಒಂಚೂರು ಫಿಲ್ಟರ್ ನೀರು ತರ ಇಲ್ಲ.
ಬಟ್ ಇದು ಚೆನ್ನಾಗಿದೆ. ಭೂಮಿ ಒಳಗಡೆಯಿಂದ ಬರೋ ನೀರಾದ್ರೂ ಕೂಡ ತುಂಬಾ ಹೆಲ್ದಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಳೆ ಕಾಲದಲ್ಲೆಲ್ಲ ಈ ತರ ನೀರೇ ಕುಡಿತಾ ಇದ್ರು. ಇವಾಗೆಲ್ಲ ಆರೋ ಫಿಲ್ಟರ್ ಅಂತ ಬಂದ್ಬಿಟ್ಟು ಆ ನೀರು ಕುಡಿದು ಎಲ್ಲರೂ ವೀಕ್ ಆಗ್ಬಿಟ್ಟಿದ್ದಾರೆ. ನಾನು ಈ ನೀರು ಕುಡ್ಬಿಟ್ಟು ಸ್ಟ್ರಾಂಗ್ ಆಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನಿಮ್ಮನೇಲಿ ಕೂಡ ಈ ತರ ಬೋರ್ವೆಲ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಬಾಯ್.